ನಮಗೆಲ್ಲ ಈಗಾಗಲೇ ಭಾರತದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗಿರೋದ್ರ ಬಗ್ಗೆ ಗೊತ್ತಿದೆ. ಯಾಕಪ್ಪ ಅಂತಂದರೆ ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಏನಪ್ಪ ಅಂದರೆ ಏನೋ ಒಂದು ಕಡೆ ಏನೋ ಒಂದು ಟೆಲಿಗ್ರಾಮ್ ಆ್ಯಪ್ ಇರೋ ಥರ ಒಬ್ಬ ವ್ಯಕ್ತಿನ ಅಥವಾ ಏನೋ ಒಂದು ಚಿತ್ರಣವನ್ನು ಇಟ್ಕೊಳ್ಳೋದು, ಮತ್ತೊಂದು ಕಡೆ NTA ಅಂದರೆ ಏನು ನಾವು ಒಂದು ನೀಟ್ ಪರೀಕ್ಷೆನ ನಡೆಸುವಂಥ ಒಂದು ಸಂಸ್ಥೆ ಇತ್ತಲ್ಲ ಅಥವಾ ನೀಟ್ ಪರೀಕ್ಷೆನ ನಡೆಸುವಂಥದ್ದು ಆ NTA ಏನಿತ್ತಲ್ಲ ಆ NTA ಇಡೋದು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ, ಇಲ್ಲಿ ಕೇಂದ್ರ ಸರ್ಕಾರ NTA ಬದಲಾಗಿ ಈ ಟೆಲಿಗ್ರಾಮ್ ಆ್ಯಪ್ ಅನ್ನೋದು ಏನಿರುತ್ತಲ್ಲ ಆ ಚಿತ್ರಣ ಅಥವಾ ಒಬ್ಬ ವ್ಯಕ್ತಿ ಅದಕ್ಕೆ ಹೊಡೆಯೋದು ಅಥವಾ ಅಲ್ಲಿ ನೋವಾಗೋ ಥರ ಈ NTA ಶೇಪ್ ಆಗಿರೋ ಥರ ಈ ಥರ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ವಿಡಿಯೋಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಇಲ್ಲಿ NTA ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಟೆಲಿಗ್ರಾಮ್ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತು, ಟೆಲಿಗ್ರಾಮ್ನ ಬ್ಯಾನ್ ಮಾಡ್ತು ಅಂತ ಹೇಳಿ ಒಂದಷ್ಟು ಟ್ರೋಲ್ಸ್ ವಿಡಿಯೋಗಳನ್ನು ಅಥವಾ ಮೇಮ್ಸ್ಗಳನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಏನಿದು ಟೆಲಿಗ್ರಾಮ್ ವಿಡಿಯೋ ಬ್ಯಾನ್ ಆಗಿದ್ದಾಕೆ, ಟೆಲಿಗ್ರಾಮಿಂದ ಏನೇನು ಆಗ್ತಾ ಇತ್ತು, ಟೆಲಿಗ್ರಾಮಿಂದ ಎಷ್ಟೊಂದು ಮಾರಕಗಳಿದ್ವು, ಟೆಲಿಗ್ರಾಮಿಂದ ಎಷ್ಟೊಂದು ಪೂರಕಗಳಿದ್ವು, ಇವೆಲ್ಲದರ ಬಗ್ಗೆ ನೋಡೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ. ಮೊದಲನೇದಾಗಿ ಟೆಲಿಗ್ರಾಮನ್ನು ಹೆಚ್ಚಾಗಿ ಬಳಕೆ ಮಾಡ್ತಿರುವಂಥದ್ದು ವಿದ್ಯಾರ್ಥಿಗಳು. ಹೌದು, ನಾವೀಗಾಗಲೇ ನಾವೊಂದು ಸ್ಥಳೀಯವಾಗಿ ನೋಡಿಬಿಡೋಣ, ತುಂಬ ದೂರ ಹೋಗೋದು ಬೇಡ. ಸ್ಥಳೀಯವಾಗಿ ನಮ್ಮ ರಾಜ್ಯದಲ್ಲಿ ಇರುವಂಥ ಸರ್ಕಾರಿ ಕೆಲಸಗಳಿಗೆ ಅಥವಾ ಸರ್ಕಾರಿ ನೇಮಕಾತಿಗಳಿಗೆ ತಯಾರಿಯಾಗುತ್ತಿರುವಂಥ ಹಲವಾರು ವಿದ್ಯಾರ್ಥಿಗಳು, ಇನ್ನು ಸರ್ಕಾರಿ ಅಷ್ಟೇ ಅಲ್ಲದೆ ಇನ್ನು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೂ ಸಹಿತ SSC ಆದಂಥ ಮುಂತಾದ ಪರೀಕ್ಷೆಗಳಿಗೂ ಸಹಿತ ವಿದ್ಯಾರ್ಥಿಗಳು ಟೆಲಿಗ್ರಾಮ್ನ ಬಳಕೆ ಮಾಡ್ತಾರೆ. ಆದರೆ ನಾವಿಲ್ಲಿ ಒಂದು ರಾಜ್ಯ ಸರ್ಕಾರದ ಒಂದು ಅಥವಾ ನಮ್ಮ ರಾಜ್ಯದಲ್ಲಿನ ಸುತ್ತಮುತ್ತಲಿನ ಒಂದಷ್ಟು ಅದರ ಪ್ರಯೋಜನಗಳೇನು, ವಿದ್ಯಾರ್ಥಿಗಳು ಅದನ್ನು ಹೇಗೆ ಬಳಸ್ಕೋತಾ ಇದ್ರು ಅಂತ ನೋಡೋದಾದರೆ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಹಲವಾರು ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ರೆಡಿ ಆಗ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳು ಪ್ರತಿ ಬಾರಿಯೂ ಆ ಒಂದು ಎಲ್ಲಿ ಕೋಚಿಂಗ್ ಕ್ಲಾಸಸ್ಗಳಿರ್ತಾವಲ್ಲ ಆ ಕೋಚಿಂಗ್ ಕ್ಲಾಸಸ್ಗಳಿಗೆ ಹೋಗಿ ಪರೀಕ್ಷೆ ಬರೆಯಲಾಗುವುದಿಲ್ಲ. ಬದಲಾಗಿ ಆ ಕೋಚಿಂಗ್ ಕ್ಲಾಸಸ್ಗಳು ಅಥವಾ ಆ ಕೋಚಿಂಗ್ ಕ್ಲಾಸಸ್ಗಳಲ್ಲಿ ಹೇಳುವಂಥ ಕೆಲವೊಂದಷ್ಟು ಟೀಚರ್ಸ್ಗಳು ಏನು ಅವರ ಒಂದು ಮಾದರಿ ಅಥವಾ ಮುಂದೇನ ಪರೀಕ್ಷೆಗಳಲ್ಲಿ ಬರ್ಬೋದಾದಂಥ ಸಂಭಾವ್ಯ ಪ್ರಶ್ನೆ ಪತ್ರಿಕೆಗಳು ಅಥವಾ ಈ ಹಿಂದೆ ಬಂದಂಥ ರಿಪೀಟೆಡ್ ಕ್ವಶನ್ಸ್ಗಳು ಏನು ಮರಳಿ ಮತ್ತೆ ಆ ಕ್ವಶನ್ಸ್ ಪೇಪರ್ಗಳಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತಾವಲ್ಲ ಅಂಥ ಪ್ರಶ್ನೆಗಳನ್ನು ಸೇರಿಸಿ ಅಥವಾ ಯಾರೋ ಒಂದು ಬರೆದಂಥದ್ದು ಒಂದು ಕ್ವಶನ್ ಪೇಪರ್ಗಳನ್ನು ಅಥವಾ ಇನ್ಯಾರೋ ಬರೆದಿರುವ ಅಥವಾ ಒಂದು ಕೋಚಿಂಗ್ ಕ್ಲಾಸಸ್ಗಳು ರೆಡಿ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ರು. ಅಂತಹ ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಮತ್ತೇನಾದರೂ ಬುಕ್ಸ್ಗಳನ್ನು, ನೋಟ್ಸ್ಗಳನ್ನು ಸ್ಪರ್ಧಾರ್ಥಿಗಳು ಆ ಟೆಲಿಗ್ರಾಮ್ ಆ್ಯಪ್ಗಳ ಮೂಲಕ ತೆಗೆದುಕೊಂಡು ಅದರಿಂದ ಏನು ತಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಏನು ಬೇಕಾಗಿತ್ತಲ್ಲ, ಸರ್ಕಾರಿ ಕೆಲಸಕ್ಕಾಗಿ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಪಠ್ಯ ಬೇಕಾಗಿತ್ತಲ್ಲ, ಮಾಹಿತಿ ಬೇಕಾಗಿತ್ತಲ್ಲ, ಅಂಥ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ರು. ಇದು ಒಂದು ಟೆಲಿಗ್ರಾಮ್ ಆ್ಯಪ್ನ ಒಂದು ಮುಖ. ಆದರೆ ಇನ್ನೊಂದು ಮುಖವೇ ಬೇರೆ ಇದೆ. ಟೆಲಿಗ್ರಾಮ್ ಆ್ಯಪ್ನ ಇನ್ನೊಂದು ಮುಖ ಏನಪ್ಪ ಅಂತ ನಾವು ನೋಡೋದಾದರೆ, ಟೆಲಿಗ್ರಾಮ್ ಆ್ಯಪಲ್ಲಿ ಯಾವುದೇ ಥರನಾದಂಥ ಪ್ರಶ್ನೆ ಪತ್ರಿಕೆಗಳು ಅಥವಾ ಒಂದಷ್ಟು ಮೆಸೇಜ್ಗಳನ್ನು ಹಾಕಿದಾಗ ಆ ಮೆಸೇಜ್ಗಳನ್ನು ಯಾವಾಗ ಬೇಕಾವಾಗ ಹೆಂಗೆ ಬೇಕಂಗೆ ಎಡಿಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆಪ್ಷನ್ನು ವಾಟ್ಸಪ್ಪಲ್ಲೂ ಇದೆಯಲ್ಲ, ಟೆಲಿಗ್ರಾಮನ್ನೇ ಯಾಕೆ ಬ್ಯಾನ್ ಮಾಡಿದ್ರು ಅಂತ ಕೇಳ್ಬೋದು. ಹೌದು, ಈ ಒಂದು ಆಪ್ಷನ್ನು ವಾಟ್ಸಪ್ಪಲ್ಲೂ ಸಹಿತ ಇದೆ. ವಾಟ್ಸಪ್ಪಲ್ಲಿ ಇರುವಂಥದ್ದು ಏನಂದರೆ, ಈ ಮುಂಚೆ ಹೇಗಿತ್ತು, ಕೆಲವೊಂದಷ್ಟು ನಿಮಿಷಗಳು ಅಂದರೆ ಅಥವಾ ಕೆಲವೊಂದಷ್ಟು ಸೆಕೆಂಡ್ಗಳಲ್ಲಿ ಆ ಒಂದು ಮೆಸೇಜ್ನ ನಾವು ಬದಲು ಮಾಡ್ಬೋದಿತ್ತು ಅಥವಾ ಎಡಿಟ್ ಮಾಡ್ಬೋದಾಗಿತ್ತು. ಆದರೆ ಡೆಲೀಟ್ ಫಾರ್ ಎವ್ರಿ ಒನ್ ಸಹಿತ ಮಾಡ್ಬೋದಾಗಿತ್ತು. ವಾಟ್ಸಪ್ ಆ್ಯಪಲ್ಲಿ ಏನಿದೆ ಅಂದರೆ, ಒಂದಷ್ಟು ಮೆಸೇಜ್ಗಳನ್ನು ನಿರ್ದಿಷ್ಟವಾದಂಥ ಸಮಯದ ಒಳಗಾಗಿ ನಾವು ಎಡಿಟ್ ಮಾಡಬಹುದಾಗಿದೆ. ಅದು ಯಾವುದೇ ರೀತಿಯಾದಂಥ ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು. ಅಂಥ ಟೆಕ್ಸ್ಟ್ ಮೆಸೇಜ್ಗಳನ್ನು ನಾವು ಅದನ್ನು ತಪ್ಪಾಗಿ ಸ್ಪೆಲ್ಲಿಂಗ್ ತಪ್ಪಾಗಿದ್ದರೆ ಅಥವಾ ಬೇರೆ ಏನಾದ್ರು ಆಗಿದ್ದರೆ ಅದನ್ನು ನಾವು ಎಡಿಟ್ ಮಾಡಿ ಅದನ್ನು ಮತ್ತೆ ನಾವು ಯಾರಿಗೆ ಕಳಿಸ್ಬೇಕಿತ್ತಲ್ಲ, ನಾವು ಯಾವರ ಜೊತೆ ಕಮ್ಯುನಿಕೇಷನ್ ಮಾಡಬೇಕಿತ್ತಲ್ಲ, ಸಂವಹನವನ್ನು ನಡೆಸಬೇಕಿತ್ತಲ್ಲ ಅಂಥವ್ರಿಗೆ ಕಳಿಸೋದಕ್ಕೆ ಆ ಮೆಸೇಜನ್ನು ಆ ಆಪ್ಷನ್ ಇದೆ. ಆದರೆ ಈ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ಏನಪ್ಪ ವಾಟ್ಸಪ್ಪಿಗೂ ಟೆಲಿಗ್ರಾಮಿಗೂ ಏನು ವ್ಯತ್ಯಾಸ ಅಂದರೆ, ಇದೇನು ವಾಟ್ಸಪ್ಪಲ್ಲಿ ನಿರ್ದಿಷ್ಟವಾದಂಥ ಸಮಯ ಇದೆ, ಇಷ್ಟೇ ಸಮಯ ಅಂತಿದೆ, ಒಂದು 5 ನಿಮಿಷನೋ 10 ನಿಮಿಷ ಈ ರೀತಿಯಾಗಿದೆ. ಮತ್ತು ಹೊಳ್ಳಿ ಮೆಸೇಜನ್ನು ಮಾತ್ರ ನಾವು ಎಡಿಟ್ ಮಾಡಬಹುದಾಗಿದೆ. ಅಥವಾ ಆ ಒಂದು ಮೆಸೇಜಿನ ನಾವು ಯಾವ ಒಂದು ಸುದ್ದಿಯನ್ನು ಹೇಳಬೇಕಿತ್ತಲ್ಲ ಆ ಸುದ್ದಿ ಬದಲಾಗಿ ಮತ್ತೊಂದು ಸುದ್ದಿಯನ್ನು ಅವರಿಗೆ ಕಳಿಸ್ಬೋದು. ಅಂದರೆ ಅವ್ರು ನೋಡೋಕ್ಕಿಂತ ಮುಂಚೆ ಅಥವಾ ನೋಡಿದಾದ್ಮೇಲೆ ಎಡಿಟ್ ಮಾಡ್ಬೋದು. ಆದರೆ ಟೆಲಿಗ್ರಾಮಲ್ಲಿ ಇರುವಂತಹ ಲೂಪ್ ಹೋಲ್ ಏನಪ್ಪ ಅಂದರೆ, ಆ ಲೂಪ್ ಹೋಲನ್ನು ಬಳಸಿಕೊಂಡು ಈ ಏನು ಟೆಲಿಗ್ರಾಮನ್ನು ಮಾರಕವಾಗಿ ಅಂದರೆ ನಾವು ಏನು ಹೇಳ್ತೀವಲ್ಲ, ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಅಲ್ಲದೆ ಸಮಾಜಕ್ಕೆ ವಿರುದ್ಧವಾಗಿ ಅಥವಾ ಸಮಾಜದಲ್ಲಿನ ಕೆಲವೊಂದಷ್ಟು ಲೂಪ್ ಹೋಲ್ನ ಬಳಸಿಕೊಂಡು ಸಮಾಜದ ಮೇಲೆ ಯಾವ ರೀತಿಯಾದಂತಹ ಒಂದು ಪ್ರಭಾವವನ್ನು, ಮಾರಕವಾದಂಥ ಪ್ರಭಾವವನ್ನು ಜನರು ಬಳಸ್ತಾ ಇದ್ರು ಅಥವಾ ಬೀರ್ತಾ ಇದ್ರು ಅಂತೇಳಿ ನೋಡೋದಾದರೆ, ಟೆಲಿಗ್ರಾಮ್ನಲ್ಲಿ ಬರೀ ಮೆಸೇಜನ್ನು ಮಾತ್ರ ಅಲ್ಲದೆ ನೀವು ಯಾವುದೇ ರೀತಿಯಾದಂಥ ಫೈಲ್ಸ್ಗಳನ್ನು ಕಳಿಸಿದ್ರು. ಇವಾಗ ನಾನು ನಿಮ್ಗೆ ಯಾವುದೋ ಒಂದು ಫೋಟೋ ಅಥವಾ ಏನೋ ಒಂದು ನನ್ನ ರಿಸ್ಯೂಮ್ನ ಡಾಕ್ಯುಮೆಂಟ್ ಮಾಡಿ ನಿಮ್ಗೆ ಕಳಿಸಿರ್ತೀನಿ ಅಂತ ಅಂದ್ಕೊಳ್ಳಿ. ಆ ರಿಸ್ಯೂಮ್ನ ನಾನು ಯಾವಾಗ ಬೇಕಾದ ಆವಾಗ ಎಡಿಟ್ ಮಾಡ್ಬೋದು. ಬದಲಾಗಿ ಆ ರಿಸ್ಯೂಮ್ ಬದಲಾಗಿ ನನ್ನ ಅದೊಂದು ಬೇರೆ ಏನೋ ಒಂದು PDF ಅಲ್ಲಿ ಒಂದು ರಿಪ್ಲೇಸ್ ಮಾಡ್ಬೋದು. ಈ ರೀತಿಯಾದಂಥ ಒಂದಷ್ಟು ಲೂಪ್ ಹೋಲ್ ಟೆಲಿಗ್ರಾಮಲ್ಲಿದ್ದು. ಈ ಹಿಂದೆ ನೀಟ್ ಪರೀಕ್ಷೆಯಲ್ಲಿ ಈ ಟೆಲಿಗ್ರಾಮ್ ಹೆಸರು ಬಹಳ ಕೇಳಿಬಂದಿತ್ತು, ನಮಗೆಲ್ಲ ಗೊತ್ತಾಯಿದೆ. ಆ ಟೆಲಿಗ್ರಾಮ್ನಿಂದನಾಗಿ ಕೆಲವೊಂದಷ್ಟು ಪೇಪರ್ಗಳು
ಲೀಕ್ ಆದವು, ನೀಟ್ ಪರೀಕ್ಷೆ ಲೀಕ್ ಆಯಿತು. ಅಷ್ಟೇ ಅಲ್ಲದೆ ದೇಶಾದ್ಯಂತ ಮತ್ತೊಬ್ಬ ಸುಳ್ಳಿ ನಾಳೆ ನೀಟ್ ಪರೀಕ್ಷೆ ನಡೀತಾ ಇದೆ. ಆದರೆ ಈ ಟೆಲಿಗ್ರಾಮ್ ಆ್ಯಪು ಎಷ್ಟೊಂದು ಮಾರಕವಾಗಿ ಜನ ಅದನ್ನು ಬಳಸ್ಕೊಂಡ್ರು ಅಂದರೆ ಈ ಲೀಕಾಸೂರರು ಅಂತ ನಾವು ಅನ್ಬೋದು ಅವರನ್ನು. ಯಾಕಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡುವಂಥ ಆ ಲೀಕಾಸೂರರು ಏನಿದ್ರಲ್ಲ, ಈ ಟೆಲಿಗ್ರಾಮ್ ಆ್ಯಪನ್ನು ದುರ್ಬಳಕೆ ಮಾಡಿಕೊಂಡು 145,000ಕ್ಕೂ ಅಧಿಕ ಟೆಲಿಗ್ರಾಮ್ ಚಾನಲ್ಸ್ಗಳಂತ ನಾವು ಅನ್ಬೋದು. ಅಷ್ಟೊಂದು ಚಾನಲ್ಸ್ಗಳನ್ನು ಬಳಸಿಕೊಂಡು ಬೇರೆ ಬೇರೆ ರೀತಿಯಾದಂಥ ವಿದ್ಯಾರ್ಥಿಗಳನ್ನು, ಅಂದರೆ ನೀಟ್ಗೆ ಏನು ರೆಡಿ ಆಗ್ತಾ ಇದ್ರಲ್ಲ ಆ ಥರದಂಥ ವಿದ್ಯಾರ್ಥಿಗಳನ್ನ, ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಅವರಿಗೆ ಒಂದಷ್ಟು ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ಕೊಡ್ತೀನಿ, 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, 25,000 ಕೊಡಿ ಅಂತೇಳಿ ಈ ರೀತಿಯಾದಂಥ ಒಂದಷ್ಟು ಹಣಗಳನ್ನು ತಗೊಂಡು ಅವರಿಗೆ ಕ್ವಶನ್ಸ್ ಪೇಪರ್ಗಳನ್ನು ಲೀಕ್ ಮಾಡುವಂಥ ಒಂದು ಕೆಲಸ ನಡೀತಾ ಇತ್ತು. ಈಗಾಗಲೇ ನಡೆದು ಹೋಗಿದೆ. ಈ ಒಂದು ನೀಟ್ ಪರೀಕ್ಷೆಯನ್ನು ಯಾವುದೇ ರೀತಿಯಾದಂತಹ ಬೇರೆ ಬೇರೆ ದಾರಿಗೆ ಎಳೆದು ಒಯ್ದೆ ಇದನ್ನೊಂದು ಸಕಾರಾತ್ಮಕವಾಗಿ ಯಾವುದೇ ಅಡ್ಡಗಾಲು ಬರದಂಗೆ ಸುವ್ಯವಸ್ಥೆಯಾಗಿ ನಡೆಸ್ಕೊಳ್ಳೋಣ, ಇದೊಂದು ಪರೀಕ್ಷೆ ನಡೆಸೋಣ ಅಂತೇಳಿ ಎಂಬ ಒಂದು ಕಾರಣದಿಂದಾಗಿ ಟೆಲಿಗ್ರಾಮ್ ಆ್ಯಪನ್ನು ಬ್ಯಾನ್ ಮಾಡಿದರು. ಆದರೆ ನಾಳೆ ಬರುವಂಥ 22ನೇ ತಾರೀಕುವರೆಗೂ ಯಾವುದೇ ರೀತಿಯಾದಂಥ ಎಡಿಟ್ ಆಪ್ಷನ್ ಇಲ್ಲಿ ಬರದೇ ಇರುವಾಗ ನೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದೇ 30ನೇ ತಾರೀಕುವರೆಗೂ ಸಹಿತ ಇದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನು ಮೊಬೈಲ್ ಪ್ಲೇಸ್ಟೋರ್ ಸೇರಿದಂತೆ ಇನ್ನು ಗೂಗಲ್ ಆ್ಯಪ್ ಸ್ಟೋರ್ಸ್ಗಳಲ್ಲೂ ಸಹಿತ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಅದರ ನಂತರ ಬರ್ಬೋದು, ಬರದೇ ಇರ್ಬೋದು. ಇಷ್ಟೆಲ್ಲ ಬ್ಯಾನ್ ಮಾಡಿದ್ರೂ ಸಹಿತ ಟೆಲಿಗ್ರಾಮ್ ಆ್ಯಪ್ನವರು ಏನು ಮಾಡಲಿಲ್ವಾ, ಅವ್ರೇನು ಕೇಳಲೇ ಇಲ್ವಾ ಅಂತೇಳಿ ನೋಡೋದಾದರೆ ಕೇಳಿದರು. ಅಷ್ಟೇ ಅಲ್ಲದೆ ಕೋರ್ಟ್ ಮೆಟ್ಟಿಲ್ ಸಹಿತ ಏರಿದ್ರು. ಕೋರ್ಟ್ ಮೆಟ್ಟಿಲ್ ಏರಿದಾಗ ಸಹಿತ ಕೋರ್ಟಿನವರು ಸಹಿತ ಕೇಂದ್ರ ಸರ್ಕಾರ ಏನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತಲ್ಲ ಆ ನಿರ್ಧಾರದ ಪರವಾಗಿ ಕೋರ್ಟ್ ನಿಲ್ಲುತ್ತೆ. ಯಾಕಪ್ಪ ಅಂತಂದರೆ IT ಆಕ್ಟ್, ನಾವೇನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತೀವಲ್ಲ ಆ ಕಾಯ್ದೆ ಅಡಿ 69A ಅಡಿಯಲ್ಲಿ ಈ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬಹುದಾಗಿತ್ತು. ಆ ಒಂದು ನಿರ್ಧಾರದ ಪರವಾಗಿ ನ್ಯಾಯಾಲಯವು ಸಹಿತ ನಿಲ್ತು. ಆದ್ದರಿಂದ ನೀವು ಟೆಲಿಗ್ರಾಮ್ ಆ್ಯಪ್ ಅವ್ರನ್ನ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದಾಗ ಕೇಂದ್ರ ಸರ್ಕಾರ ಒಂದು ಪ್ರಶ್ನೆ ಮಾಡುತ್ತೆ ಏನಪ್ಪ ಅಂತಂದರೆ ಟೆಲಿಗ್ರಾಮ್ ಆ್ಯಪನ್ನು ಉಗ್ರರು ಸಹಿತ ಬಳಸ್ಕೋತಿದ್ದಾರೆ. ನೀವು ಇದನ್ನು ಗಮನವಿಟ್ಟು ಕೇಳಲೇಬೇಕು. ಉಗ್ರರು ಸಹಿತ ಟೆಲಿಗ್ರಾಮ್ ಆ್ಯಪನ್ನು ಬಳಸ್ಕೋತಿದ್ದಾರೆ. ನೀವು ಯಾಕೆ ಅವರನ್ನು ಈ ರೀತಿಯಾಗಿ ಒಂದು ಸಲೀಸಾಗಿ ಬಿಟ್ಕೊಡ್ತಾ ಇದ್ದೀರಿ ಅಂತ ಕೇಳಿದಾಗ ಟೆಲಿಗ್ರಾಮ್ ಆ್ಯಪಿನವ್ರು ಹೇಳ್ತಾರೆ ನೇರವಾಗಿ, ಉಗ್ರರನ್ನ ಮತ್ತು ಏನು ಪೇಪರ್ ಲೀಕ್ ಏನಾಗುತ್ತಲ್ಲ ಅವರನ್ನೆಲ್ಲ ತಡಿಬೇಕಾದದ್ದು ಸರ್ಕಾರದ ಕೆಲಸ ಹೊರತು ನಮ್ಮ ಕೆಲಸ ಅಲ್ಲ. ನೀವು ಏನು ಬೇಕಾದನ್ನು ನೀವು ಮಾಡ್ಕೊಳ್ಬಹುದು, ಅದನ್ನು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನೇರವಾಗಿ ಹೇಳಿಬಿಡ್ತಾರೆ. ಇದೊಂದು ವಿವಾದಾತ್ಮಕ, ಇದು ಮತ್ತೊಂದು ವಿವಾದಕ್ಕೆ ನಾಂದಿ ಕೂಡ ಆಗುತ್ತೆ ಈ ಒಂದು ಟೆಲಿಗ್ರಾಮ್ ಸಿಇಒದ ಮಾತು. ಇನ್ನು ಏನಪ್ಪ ಅಂತ ನೋಡೋದಾದರೆ ಟೆಲಿಗ್ರಾಮ್ ಆ್ಯಪ್ನವರು ಯಾವುದೋ ಒಂದು ದೇಶದಲ್ಲಿ ತಮ್ಮ ಸಿಸ್ಟಮ್ಗಳನ್ನೆಲ್ಲ ಇಟ್ಕೊಂಡಿರ್ತಾರೆ, ಅಲ್ಲಿ ಪೊಲೀಸ್ ಸಹಿತ ಹೋಗೋಕ್ಕಾಗಲ್ಲ. ಇನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪನ್ನು ಬಳಕೆದಾರರಲ್ಲಿ ಯಾಕೆ ಇಷ್ಟೊಂದು ಗೊಂದಲ ಆಗುತ್ತಪ್ಪ ಅಂತಂದರೆ ಟೆಲಿಗ್ರಾಮ್ ಆ್ಯಪಲ್ಲಿ ಯಾವುದೇ ಥರನಾದಂಥ ಒಂದು ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿಯ ಹೆಸರಲ್ಲಿ ನಾವು ಐಡಿಯಾನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಬೇರೆದವ್ರ ಜೊತೆ ನೇರವಾಗಿ ಮೆಸೇಜ್ ಮಾಡ್ಬೋದು. ಗುಪ್ತವಾಗಿಯೂ ಸಹಿತ ಚಾಟ್ ಮಾಡೋದಕ್ಕೆ ಈ ಟೆಲಿಗ್ರಾಮ್ ಆ್ಯಪನ್ನು ಬಳಸ್ಕೊಳ್ತಾರೆ. ಆ ರೀತಿ ಆದ್ದರಿಂದ ಇಲ್ಲಿ ಪೊಲೀಸರಿಗೆ ಆ ಒಬ್ಬ ವ್ಯಕ್ತಿಯನ್ನು ಅಥವಾ ನಾವು ಏನೀಗ ಉಗ್ರರು ಸಹಿತ ಬಳಸ್ಕೊತಿದ್ರು ಅಂತಂದೇ ಅಲ್ಲ, ಅದೇ ಉಗ್ರರು ಈ ಒಂದು ದೆಹಲಿಯಲ್ಲಿ ಡಾಕ್ಟರ್ಸ್ ಅಟ್ಯಾಕ್ ಆಯಿತು, ಅಂದರೆ ಕೆಲವೊಂದಷ್ಟು ಜನ ಡಾಕ್ಟರ್ಸ್ ಎಲ್ಲ ಇದ್ರು ಆ ಅಟ್ಯಾಕಲ್ಲಿ. ಆ ರೀತಿಯಾದಂಥ ಅಟ್ಯಾಕ್ ಆಗಬೇಕಾದ್ರೆ ಅವರು ವಾಟ್ಸಪ್ ಮತ್ತು ಹೆಚ್ಚಾಗಿ ಟೆಲಿಗ್ರಾಮ್ ಆ್ಯಪನ್ನು ಬಳಸ್ಕೊಂಡಿದ್ರು ಅಂತೇಳಿ ವರದಿಯಾಗಿದ್ವು. ಆ ಒಂದು ಬಾಂಬ್ ಬ್ಲಾಸ್ಟ್ ಹಿಂದ್ಗಡೆ ಈ ಒಂದಷ್ಟು ವರದಿಗಳಿದ್ವು. ಟೆಲಿಗ್ರಾಮ್ ಆ್ಯಪ್ ಮೂಲಕ ಅವರು ಆ ಪ್ಲ್ಯಾನನ್ನು ಅಥವಾ ಏನೋ ಒಂದು ಕೋಡ್ ವರ್ಡ್ ಮೂಲಕ ಇದನ್ನೆಲ್ಲ ಮಾತಾಡ್ಕೋತಾ ಇದ್ರು. ಇನ್ನು ವಾಟ್ಸಪ್ನಲ್ಲಿ ಏನಾಗುತ್ತೆ ಅಂದರೆ ವಾಟ್ಸಪ್ನಲ್ಲಿ ನೀವು ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಏನೋ ಒಂದು ಕಮ್ಯುನಿಕೇಷನ್ನ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿಗೆ ನಿಮ್ಮ ನಂಬರು ಅಥವಾ ನಿಮ್ಮ ಪ್ರೊಫೈಲ್ ಫೋಟೋಸ್ ಎಲ್ಲ ನೇರವಾಗಿ ಕಾಣುತ್ತೆ. ನಿಮ್ಮ ಹೆಸರು ಅಥವಾ ಏನು ಪ್ರೊಫೈಲ್ ಫೋಟೋಸ್ ಎಲ್ಲ ಕಂಡೇ ಕಾಣುತ್ತೆ. ನಿಮಗೆ ಆ ವ್ಯಕ್ತಿ ಪರಿಚಯ ಇಲ್ಲಪ್ಪ, ಆ ವ್ಯಕ್ತಿಯ ಹೆಸರು ನಿಮ್ಮಲ್ಲಿ ಸೇವ್ ಇಲ್ಲ ಅಂದಾಗ ಆ ವ್ಯಕ್ತಿಯ ಒಂದು ಮೊಬೈಲ್ ನಂಬರ್ ಆದರೂ ನಿಮಗೆ ಅಲ್ಲಿ ಶೋ ಆಗುತ್ತೆ, ಅಂದರೆ ಪ್ರತ್ಯಕ್ಷವಾಗಿ ಕಂಡೇ ಕಾಣುತ್ತೆ. ಆ ರೀತಿಯಾದಂಥ ಯಾವುದೇ ಸಿಸ್ಟಮ್ಗಳು ಈ ಟೆಲಿಗ್ರಾಮ್ಗಳಲ್ಲಿ ಹೆಚ್ಚಾಗಿ ಇಲ್ಲ. ಆದ್ದರಿಂದ ಈ ಟೆಲಿಗ್ರಾಮನ್ನು ದುರುಪಯೋಗ ಪಡಿಸ್ಕೊಳ್ಳುವವರಿಗೆ ಇದು ಬಹಳ ಸಲೀಸಾದಂಥ ಪ್ಲಾಟ್ಫಾರ್ಮ್ ಆಗಿದೆ. ಈ ಒಂದು ಲೂಪ್ ಹೋಲ್ಸ್ಗಳನ್ನು ಬಳಸ್ಕೊಂಡು ಟೆಲಿಗ್ರಾಮ್ದವರು ಈ ಒಂದಷ್ಟು ಅನೈತಿಕ ಚಟುವಟಿಕೆಗಳನ್ನು ಏನಂತೀವಿ ನಾವು, ಬೇರೆ ಬೇರೆ ರೀತಿಯಾದಂಥ ಸಮಾಜಕ್ಕೆ ಮಾರಕವಾದಂಥ ಆ ಚಟುವಟಿಕೆಗಳನ್ನು ಟೆಲಿಗ್ರಾಮ್ ಆ್ಯಪ್ ಮೂಲಕ ಜನರು ಅದನ್ನು ಬಳಸ್ಕೋತಾ ಇದ್ರು. ಆದ್ದರಿಂದ ನಾಳೆ ನಡೆಯುವಂಥ ನೀಟ್ ಪರೀಕ್ಷೆಗೆ ಯಾವುದೇ ರೀತಿಯಾದಂಥ ಈ ಟೆಲಿಗ್ರಾಮ್ ಆ್ಯಪ್ನ ತಲೆನೋವು ಬೇಡ ಅಂಥೇಳಿ ಕೇಂದ್ರ ಸರ್ಕಾರ ಈ ಟೆಲಿಗ್ರಾಮ್ ಆ್ಯಪನ್ನು ಬ್ಯಾನ್ ಮಾಡಿದೆ. ಇನ್ನು ಅಷ್ಟೇ ಅಲ್ಲದೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವುದೇ ಕೂಡ ಮೆಸೇಜ್ಗಳನ್ನು ಸಹಿತ ಕಳಿಸೋ ಹಾಗಿಲ್ಲ ಅಥವಾ ಎಡಿಟ್ ಮಾಡುವಂಗಿಲ್ಲ ಅನ್ನೋ ಒಂದು ಆಪ್ಷನ್ನು ಸಹಿತ ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಈ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಟೆಲಿಗ್ರಾಮ್ ಆ್ಯಪ್ ನಿರ್ಬಂಧದ ಬಗ್ಗೆ ನಿಮಗೇನು ಅನಿಸುತ್ತೆ? ಟೆಲಿಗ್ರಾಮ್ ಆ್ಯಪ್ನ ಬ್ಯಾನ್ ಮಾಡಿರೋದು ಒಳ್ಳೆಯದಾ ಕೆಟ್ಟದ್ದಾ? ಈ ನೀಟ್ ಪರೀಕ್ಷೆಯ ಮತ್ತೊಬ್ಬ ಸುಳ್ಳಿ ನೀಟ್ ಪರೀಕ್ಷೆ ಲೀಕ್ ಆದಂಥದ್ರ ಕುರಿತು ನಿಮಗೇನು ಅನಿಸುತ್ತೆ? ಅಷ್ಟೇ ಅಲ್ಲದೆ ಟೆಲಿಗ್ರಾಮ್ ಆ್ಯಪನ್ನು ಪೂರಕವಾಗಿ ಅಂದರೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಮತ್ತೊಂದಕ್ಕಾಗಿ ಬಳಸ್ಕೋತಿದ್ದಂಥ ಆ ಒಂದು ಗುಂಪಿಗೆ ಇದರಿಂದ ನಷ್ಟ ಆಯಿತಾ, ಮೋಸ ಆಯಿತಾ, ನಿಮಗೇನು ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು.